ರಾಷ್ಟ್ರಪತೇಃ ಶ್ರೀ ರಾಜೇಂದ್ರ ಪ್ರಸಾದಸ್ಯ ಜೀವನೋದಂತಃ ಆಂಗ್ಲ ಭಾಷೆಯ ಕನ್ನಡ ಭಾಷೆಯ ಪ್ರಬಂಧ ಲೇಖನಂ ಡಾಕ್ಟರ್ ಬಾಬು ರಾಮ ತ್ರಿಪಾಠಿ ಅವರು ಬರೆದಿರುವಂತಹ ಕಾಶಿ ಯಾತ್ರಾ ವರ್ಣನೆಯ ಬಗ್ಗೆ ವಿಚಾರವನ್ನ ನಾವು ತಿಳ್ಕೊತೀವಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದರು ವಹಿಸಿದ ಪಾತ್ರವನ್ನ ವಿವರಿಸಿ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಭವತಾಂ ಸರ್ವೇಷಾಮಪಿ ಚತುರ್ಥ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಅಂದರೆ 4ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗೆ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂತಹ 4ನೇ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಸಂಬಂಧಪಟ್ಟಂತಹ ಕಾವ್ಯಚಂದ್ರಿಕಾ ಎನ್ನುವಂತಹ ಪುಸ್ತಕದ ವಿಚಾರವನ್ನು ನಾನಿವತ್ತು ನಿಮಗೆ ಒಂದು ಕಿರು ಪರಿಚಯದ ಮುಖಾಂತರ ತಿಳಿಸಿಕೊಡ್ತೇನೆ ಮಕ್ಕಳೇ. ಹಾಗಾಗಿ ಈ ಕಾವ್ಯಚಂದ್ರಿಕಾ ಎನ್ನುವಂತಹ ಈ ಪಠ್ಯಪುಸ್ತಕವು ಏನೆಲ್ಲ ಒಳಗೊಂಡಿದೆ ಎನ್ನುವಂತಹ ವಿಚಾರವನ್ನು ನಿಮಗೆ ಒಂದು ಪರಿಚಯ ತರಗತಿ ಮುಖಾಂತರ ತಿಳಿಸ್ಕೊಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ನೋಡೋಣ ಏನೆಲ್ಲ ವಿಚಾರಗಳನ್ನು ಈ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅಂತ. ಮತ್ತೆ ಈ ವರ್ಷದ ಈ 4ನೇ ಸೆಮಿಸ್ಟರ್ ಸಂಸ್ಕೃತ ಪ್ರಶ್ನೆ ಪತ್ರಿಕೆಯು ಬಹಳ ಸುಲಭವಾದ ಪ್ರಶ್ನೆ ಪತ್ರಿಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಪ ಪ್ರಯತ್ನದಿಂದನೇ ನೀವು 80ಕ್ಕೆ 80 ಅಂಕಗಳನ್ನು ಮತ್ತು ಆಂತರಿಕ ನಿಬಂಧನೆಯಲ್ಲಿ 20 ಅಂಕಗಳನ್ನು ಸುಲಭವಾಗಿ ನೀವು ಪಡ್ಕೋಬಹುದು. ಒಟ್ಟು 100ಕ್ಕೆ 100 ಅಂಕಗಳನ್ನು ಸುಲಭವಾಗಿ ನೀವು ಪಡಿಬಹುದು ಅಂತ ನಾನು ಹೇಳ್ತಾ ಈ ಒಂದು ಪರಿಚಯ ತರಗತಿಯನ್ನ ಪ್ರಾರಂಭ ಮಾಡ್ತೇನೆ ಮಕ್ಕಳೇ. ಪುರತಃ ಗಚ್ಚಾಮಃ. ಚತುರ್ಥ ಷಾಣ್ಮಾಸಿಕ ನಿಯಮಿತಂ ಕಾವ್ಯಚಂದ್ರಿಕಾ ಅನ್ನುವಂತಹದ್ದು ಒಂದು ಟೆಕ್ಸ್ಟ್ ನಿಮ್ಮ 4ನೇ ಸೆಮಿಸ್ಟರ್ಗೆ ಕೊಟ್ಟಿರುವಂತಹದ್ದು. ಇದರಲ್ಲಿ ನಿಮಗೆ ಏನೆಲ್ಲ ಪಾಠಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ವಿಷಯ ಸೂಚಿ ಯೂನಿಟ್ 1 ನಿಮಗೆ ವರ್ತಮಾನ ಯುಗಸ್ಯ ಮಹಾಪುರುಷೋ ಮಹಾತ್ಮ ಗಾಂಧಿ, ಅದನ್ನ ಬರೆದಿರುವಂಥವರು ಅಗ್ರವಾಲೋಪಾಹೋ ಹಂಸರಾಜ ಅನ್ನೋರು ಬರೆದಿರುವಂತಹದ್ದು. ರಾಷ್ಟ್ರಪತಿ ಶ್ರೀ ರಾಜೇಂದ್ರ ಪ್ರಸಾದಸ್ಯ ಜೀವನೋದಂತಹ, ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರ ಜೀವನದ ಕತೆ. ನಂತರ ವಿಷಯ ಸೂಚಿ ಯೂನಿಟ್ 2 ತೀರ್ಥಯಾತ್ರಾ ವರ್ಣನಂ, ಕಾಶಿ ಯಾತ್ರಾ ವರ್ಣನೆಯ ಬಗ್ಗೆ ನಿಮಗೆ ಒಂದು ಪಾಠವನ್ನು ಕೊಟ್ಟಿದ್ದಾರೆ. ಇದನ್ನ ಬರೆದಿರುವಂಥವರು ಡಾಕ್ಟರ್ ಬಾಬು ರಾಮ ತ್ರಿಪಾಠಿ ಎನ್ನುವಂಥವ್ರು. ನಂತರ ಮಹಾತ್ಮ ಬುದ್ಧನ ವಿಚಾರವಾಗಿ ಪಾಠವನ್ನ ಕೊಟ್ಟಿದ್ದಾರೆ. ಮಹಾತ್ಮ ಬುದ್ಧನ ವಿಚಾರವನ್ನ ಇದನ್ನ ಬರೆದಿರುವಂತಹವರು ಮಾ ನವಲ ಕಿಶೋರ ಕಾಂಕರಹ ಎನ್ನುವವರು ಈ ಪಾಠವನ್ನ ಬರೆದಿದ್ದಾರೆ ಮಕ್ಕಳೇ. ಒಟ್ಟು ನಿಮಗೆ ಈ ಚತುರ್ಥ ಷಾಣ್ಮಾಸಿಕ ಸಂಸ್ಕೃತ ತರಗತಿಯಲ್ಲಿ ಒಟ್ಟು 4 ಪಾಠಗಳು ನಿಮಗೆ 4ನೇ ಸೆಮಿಸ್ಟರ್ನಲ್ಲಿದೆ. ಉಳಿದಿದೆಲ್ಲ ನಿಮಗೆ ವ್ಯಾಕರಣ ವಿಭಾಗ ಮತ್ತು ಟ್ರಾನ್ಸ್ಲೇಷನ್ಸ್ ಈ ರೀತಿಯಾಗಿ ಬರುವಂತಹದ್ದು ಮಕ್ಕಳೇ. ಸಂಕ್ಷೇಪಣಂ ಕುರು ಈ ರೀತಿಯಾದಂತಹ ವಿಚಾರಗಳು ಬರುತ್ತೆ. 4 ಪಾಠಗಳು. ನಂತರ ವಿಷಯ ಸೂಚಿ ಯೂನಿಟ್ 3 ಇದರಲ್ಲಿ ಏನೆಲ್ಲ ವಿಚಾರ ಬರುತ್ತೆ ಅಂದ್ರೆ ಪತ್ರಲೇಖನಂ ಬರುತ್ತೆ. ನಿಮಗೆ ಸಂಸ್ಕೃತ ಭಾಷೆಯ ಪತ್ರಲೇಖನ ಬರುತ್ತೆ. ನಂತರ ಪ್ರಬಂಧ ಲೇಖನಂ, ಸಂಸ್ಕೃತ ಭಾಷಾ ಪ್ರಬಂಧ ಲೇಖನಂ, ಸಂಸ್ಕೃತ ಭಾಷೆಯಲ್ಲಿ ಪ್ರಬಂಧವನ್ನ ಬರೆಯುವಂತಹದ್ದು ಬರುತ್ತೆ. ನಂತರ ಯೂನಿಟ್ 4 ನಿಮಗೆ ಸಂಕ್ಷೇಪೇಣ ಲಿಖತ, ಒಂದು ಪ್ಯಾಸೇಜ್ನ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಏನು ಮಾಡಬೇಕು ಅಂದರೆ ಆ ಪ್ಯಾಸೇಜ್ಗೆ ಒಂದು ಹೆಸರನ್ನ ನೀವೇ ಕೊಡ್ತೀರಾ. ಆ ಪಾಠವನ್ನು ಓದ್ಕೊಂಡು ನಂತರ ಆ ಪ್ಯಾಸೇಜ್ಗೆ ಒಂದು ಹೆಸರನ್ನ ಕೊಡಬೇಕು. ಅದಕ್ಕೆ ನಿಮಗೆ ಒಟ್ಟು 14 ಅಂಕಗಳಿರುತ್ತೆ ಮಕ್ಕಳೇ. ನಂತರ ಆಂಗ್ಲ ಭಾಷೆಯ ಕನ್ನಡ ಭಾಷೆಯ ಪ್ರಬಂಧ ಲೇಖನಂ, ಆಂಗ್ಲ ಭಾಷೆ ಮತ್ತು ಕನ್ನಡ ಭಾಷೆಯಲ್ಲಿ ಪ್ರಬಂಧ ಲೇಖನ ಇರುತ್ತೆ. ಭಾಷಾಂತರ ಪಾಠ ಅಂದರೆ ಟ್ರಾನ್ಸ್ಲೇಷನ್. ಈಗಾಗಲೇ ನೀವು PUCಯಲ್ಲಿ ಇದನ್ನ ಬರೆದಿದ್ದೀರಾ. ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ನಲ್ಲೂ ಕೂಡ ನಿಮಗೆ ಭಾಷಾಂತರ ಪಾಠಗಳ ವಿಚಾರ ತಿಳ್ಕೊಂಡಿದ್ದೀರಾ. ಹಾಗಾಗಿ ಈ ವಿಚಾರ ನಿಮಗೆ ಯೂನಿಟ್ 4 ಬರುತ್ತೆ. ಒಟ್ಟು ಪಾಠ ಭಾಗದಿಂದ ನಿಮಗೆ ಒಟ್ಟು 60 ಅಂಕಗಳ ಪ್ರಶ್ನೆ ಬರುತ್ತೆ ಮಕ್ಕಳೇ. ಎಷ್ಟು ಅಂಕಗಳ ಪ್ರಶ್ನೆ ಬರುತ್ತೆ? 60 ಅಂಕಗಳ ಪ್ರಶ್ನೆ ಬರುತ್ತೆ. ವ್ಯಾಕರಣ ವಿಭಾಗದಿಂದ ನಿಮಗೆ ಒಟ್ಟು 20 ಅಂಕಗಳ ಪ್ರಶ್ನೆ ಬರುತ್ತೆ. ಆಂತರಿಕ ನಿಬಂಧನೆಯಿಂದ ಒಟ್ಟು 20 ಅಂಕ. ಒಟ್ಟಾರೆ ಸೇರಿಸಿ ನಿಮಗೆ ಎಷ್ಟು ಅಂಕಗಳಿರುತ್ತೆ? 100 ಅಂಕಗಳನ್ನ ನಿಗದಿಪಡಿಸಿದ್ದಾರೆ ಪರೀಕ್ಷೆಗೆ.
ಹಾಗಾಗಿ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಬಹಳ ಸುಲಭವಾಗಿರುತ್ತೆ. 80 ಅಂಕಗಳ ಪ್ರಶ್ನೆ ಪತ್ರಿಕೆ, 20 ಅಂಕಗಳ ಆಂತರಿಕ ನಿಬಂಧನೆ ಬಹಳ ಸುಲಭವಾಗಿರುತ್ತೆ ಮಕ್ಕಳೇ. ಹಾಗಾಗಿ ಒಟ್ಟು 100 ಅಂಕಗಳು ನಿಮ್ಮ ಸಂಸ್ಕೃತ ಪ್ರಶ್ನೆ ಪತ್ರಿಕೆಗೆ. ನಂತರ ಮೊಟ್ಟ ಮೊದಲಿಗೆ ಮೊದಲನೆಯ ಪಾಠ ಬಂದು ವರ್ತಮಾನ ಯುಗಸ್ಯ ಮಹಾಪುರುಷೋ ಮಹಾತ್ಮ ಗಾಂಧಿ. ವರ್ತಮಾನ ಯುಗದ ಮಹಾಪುರುಷರಾದಂತಹ ಮಹಾತ್ಮ ಗಾಂಧಿಯವರ ಜೀವನದ ವಿಚಾರಗಳನ್ನ ಸಂಪೂರ್ಣವಾಗಿ ಇದರಲ್ಲಿ ಕೊಟ್ಟಿದ್ದಾರೆ. ಈ ಪಾಠ ಬಹಳ ಚೆನ್ನಾಗಿದೆ ಮಕ್ಕಳೇ. ಹಾಗಾಗಿ ನಾವು ಮಹಾತ್ಮ ಗಾಂಧಿಯವರ ಜೀವನದ ವಿಚಾರಗಳನ್ನ ನಾವು ಈ ಪಾಠದಲ್ಲಿ ತಿಳ್ಕೊತೀವಿ. ಇದನ್ನ ಬರೆದಿರುವಂತಹವರು ಅಗ್ರವಾಲೋ ಪಾಹೋ ಹಂಸರಾಜ ಎನ್ನುವರು ಈ ಪಾಠವನ್ನ ಬರೆದಿದ್ದಾರೆ. ಇದಾದ ನಂತರ ಎರಡನೆಯ ಪಾಠ ರಾಷ್ಟ್ರಪತಿ ಶ್ರೀ ರಾಜೇಂದ್ರ ಪ್ರಸಾದಸ್ಯ ಜೀವನೋದಂತಹ. ರಾಷ್ಟ್ರಪತಿಗಳಾದಂತಹ ರಾಜೇಂದ್ರ ಪ್ರಸಾದ್ ಅವರ ಜೀವನದ ಕತೆ. ಇದು ಕೂಡ ಅತ್ಯಂತ ಸುಂದರವಾಗಿರುವಂತಹ ಪಾಠ. ಈ ಪಾಠದಲ್ಲಿ ನಾವು ಶ್ರೀ ರಾಜೇಂದ್ರ ಪ್ರಸಾದರ ಜೀವನ ಚರಿತ್ರೆಯನ್ನ ಸಂಪೂರ್ಣವಾಗಿ ತಿಳ್ಕೊತೀವಿ ಮಕ್ಕಳೇ. ಇದು ಒಂದು ಬಹಳ ಸುಂದರವಾದ ಪಾಠ ಅಂತಾನೆ ಹೇಳಬಹುದು. ಎಲ್ಲರಿಗೂ ಕೂಡ ಆದರ್ಶಪ್ರಾಯರಾಗಿರುವಂತಹ ರಾಜೇಂದ್ರ ಪ್ರಸಾದರ ವಿಚಾರವನ್ನು ನಾವು ಇದರಲ್ಲಿ ತಿಳ್ಕೊತೀವಿ. ಮುಂದಿನ ಪಾಠ ಮೂರನೆಯ ಪಾಠ. ಈ ಪಾಠದಲ್ಲಿ ನಾವು ತೀರ್ಥಯಾತ್ರಾ ವರ್ಣನಂ ಡಾಕ್ಟರ್ ಬಾಬು ರಾಮ ತ್ರಿಪಾಠಿ ಅವರು ಬರೆದಿರುವಂತಹ ಕಾಶಿ ಯಾತ್ರಾ ವರ್ಣನೆಯ ಬಗ್ಗೆ ವಿಚಾರವನ್ನ ನಾವು ತಿಳ್ಕೊತೀವಿ. ಬಹಳ ಸುಂದರವಾಗಿರುವಂತಹ ಪಾಠ. ನೀವು ಕಥೆಯನ್ನ ಕೇಳ್ಕೊಂಡ್ರೆ ಸಾಕು, ಈ 4 ಪಾಠಗಳದ್ದು ನೀವು ಆರಾಮಾಗಿ ಪರೀಕ್ಷೆಯನ್ನ ಬರೀತೀರಾ ಮಕ್ಕಳೇ. ಅಂತಹ ಸುಲಭವಾಗಿರುವಂತಹ ಪಾಠಗಳು. ಇಲ್ಲಿ ಕಾಶಿ ಯಾತ್ರಾ ವರ್ಣನೆಯನ್ನ ಬಹಳ ಸುಂದರವಾಗಿ ಪಾಠದಲ್ಲಿ ನಿಮಗೆ ನೀವೇ ಕಾಶಿಗೆ ಹೋಗ್ತಾ ಇದ್ದೀರೇನೋ ಅನ್ನುವಂತಹ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಬಹಳ ಸುಂದರವಾಗಿರುವಂತಹ ಪಾಠವನ್ನ ನೋಡೋಣ ಆಯ್ತಾ. ಮುಂದಿನ ಪಾಠ 4ನೆಯ ಪಾಠ ಮಹಾತ್ಮ ಬುದ್ಧ. ಯೂನಿಟ್ 2 ನಲ್ಲಿ ನಿಮಗೆ ಇದು 2ನೇ ಪಾಠ. ಒಟ್ಟಿನಲ್ಲಿ ಹೇಳುವುದಾದ್ರೆ ಇದು 4ನೆಯ ಪಾಠ. ಮಹಾತ್ಮ ಬುದ್ಧ ಇದನ್ನ ಬರೆದಿರುವಂತಹವರು ನವಲ ಕಿಶೋರ ಕಾಂಕರಹ ಎನ್ನುವವರು ಈ ಮಹಾತ್ಮ ಬುದ್ಧರ ವಿಚಾರವನ್ನ ತಿಳಿಸಿದ್ದಾರೆ. ಬಹಳ ಸುಂದರವಾದ ಪಾಠ ಮಕ್ಕಳೇ. ನಿಮ್ಗೆ ಈಗಾಗಲೇ ಬಾಲ್ಯದಿಂದನೇ ನಿಮ್ಗೆ ಮಹಾತ್ಮ ಬುದ್ಧನ ಬಗ್ಗೆ ಗೊತ್ತು, ರಾಜೇಂದ್ರ ಪ್ರಸಾದ್ರ ಬಗ್ಗೆ ಗೊತ್ತು, ಮತ್ತೆ ಮಹಾತ್ಮ ಗಾಂಧಿ ಅವರ ವಿಚಾರ ಗೊತ್ತು. ಹಾಗಾಗಿ ಈ ಎಲ್ಲ ಪಾಠಗಳು ಕೂಡ ಬಹಳ ಸುಂದರವಾಗಿ ನಿಮಗೆ ವರ್ಣನೆಯನ್ನು ಮಾಡಿ ಕೊಟ್ಟಿದ್ದಾರೆ. ನಾವು ಪಾಠವನ್ನು ಮಾಡುವಾಗ ಈ ಮಹಾತ್ಮ ಬುದ್ಧರವರ ವಿಚಾರಗಳನ್ನ ತಿಳ್ಕೊಳ್ಳೋಣ. ಇದು ಒಟ್ಟು 4 ಪಾಠಗಳಿರೋದಂಥದ್ದು. ನಿಮಗೆ 4 ಪಾಠಗಳನ್ನ ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಸಾಕು. ಮುಂದೆ ನೋಡೋಣ ಮಕ್ಕಳೇ, ಏನೆಲ್ಲ ವಿಚಾರಗಳಿದೆ ನಿಮ್ಮ 4ನೆಯ ಸೆಮಿಸ್ಟರ್ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಅಂತ. ಮುಂದಿನದು ಪತ್ರಲೇಖನಂ. ಸಂಸ್ಕೃತ ಭಾಷಾ ಪತ್ರಲೇಖನಂ ಇರುತ್ತೆ. ಪತ್ರವನ್ನ ಬರಿಬೇಕಾಗುತ್ತೆ. ಸಂಸ್ಕೃತದಲ್ಲಿ ಪರೀಕ್ಷೆಯಲ್ಲಿ ನೀವು ಪತ್ರವನ್ನ ಬರೀತೀರಾ. ಬಹಳ ಸುಲಭವಾಗಿರುತ್ತೆ. ಈ ಪತ್ರಗಳ ವ್ಯವಹಾರದ ಬಗ್ಗೆ ನಿಮ್ಗೆ ಈಗಾಗಲೇ ತಿಳಿದಿದೆ. ಇಂಗ್ಲಿಷ್ನಲ್ಲಾಗಲಿ ಕನ್ನಡದಲ್ಲಾಗಲಿ ನೀವು ಈಗಾಗಲೇ ಕಲ್ತಿರ್ತೀರಾ. ಇಲ್ಲೇನಂದ್ರೆ ನೀವು ಸಂಸ್ಕೃತದಲ್ಲಿ ಪತ್ರಲೇಖನವನ್ನ ತಿಳ್ಕೊಂಡು ಸಂಸ್ಕೃತದಲ್ಲಿ ಪತ್ರಲೇಖನವನ್ನ ಬರೀತೀರಾ ಪರೀಕ್ಷೆಯಲ್ಲಿ. ಇದಾದ ನಂತರ ಮುಂದೆ ಎಸ್ಸೆ ರೈಟಿಂಗ್, ಪ್ರಬಂಧ ಲೇಖನಂ. ಸಂಸ್ಕೃತ ಭಾಷೆಯಲ್ಲಿಯೇ ಪ್ರಬಂಧ ಲೇಖನವನ್ನ ಬರೀತೀರಾ. ಎಸ್ಸೆ ರೈಟಿಂಗ್ ಇನ್ ಸಾಂಸ್ಕ್ರಿಟ್. ಇದು ಕೂಡ ಬಹಳ ಸುಲಭವಾಗಿರುತ್ತೆ. ಕೆಲವು ವಿಚಾರಗಳ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಇಂತಹದೇ ವಿಚಾರಗಳು ಅಂತ ಇರುತ್ತೆ. ಅಂತಹ ವಿಚಾರಗಳ ಬಗ್ಗೆ ನೀವು ಪ್ರಬಂಧ ಲೇಖನವನ್ನ ಸಂಸ್ಕೃತದಲ್ಲಿ ಬರೀತೀರಾ. ಬಹಳ ಸುಲಭವಾಗಿರುತ್ತೆ. ಮುಂದಿಂದು ಸಂಕ್ಷೇಪೇಣ ಲಿಖತ. ನಿಮಗೆ ಈಗಾಗಲೇ ನಾನು ಹೇಳಿದೆ, ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ನ ಓದ್ಕೋಬೇಕು. ಆನಂತರ ಆ ಪ್ಯಾಸೇಜ್ಗೆ ಒಂದು ಹೆಸರನ್ನ ನೀವೇ ಕೊಡಬೇಕು, ಶೀರ್ಷಿಕೆಯನ್ನ ಕೊಡಬೇಕು. ಬಹಳ ಸುಲಭವಾಗಿ ನೀವು ಅಂಕವನ್ನ ಪಡೆಯುವಂತಹ ಒಂದು ವಿಭಾಗ ಇದು. ಸುಲಭವಾಗಿರುತ್ತೆ ಮಕ್ಕಳೇ. ಮುಂದಿನದು ಆಂಗ್ಲ ಭಾಷಾ ಕನ್ನಡ ಭಾಷಾ ಪ್ರಬಂಧ ಲೇಖನಂ. ಮುಂದಿನದು ಏನಂದ್ರೆ ಆಂಗ್ಲ ಭಾಷೆ ಮತ್ತು ಕನ್ನಡ ಭಾಷೆಯಲ್ಲಿ ಪ್ರಬಂಧ ಲೇಖನವನ್ನ ಬರೆಯುವಂಥದ್ದು. ಎಸ್ಸೆ ರೈಟಿಂಗ್ ಇನ್ ಇಂಗ್ಲಿಷ್ ಆರ್ ಕನ್ನಡ. ನಿಮ್ಮ ಆಯ್ಕೆ ಯಾವುದಿರುತ್ತೋ ಆ ರೀತಿ ಬರಿಬಹುದು ಮಕ್ಕಳೇ. ಕನ್ನಡ ಭಾಷೆಯಲ್ಲಾದರೂ ಬರಿಬಹುದು, ಆಂಗ್ಲ ಭಾಷೆಯಲ್ಲಾದರೂ ಬರಿಬಹುದು. ಆ ರೀತಿಯಾದಂತಹ ಒಂದು ಪ್ರಬಂಧ ಲೇಖನ. ಮುಂದಿನದು ಭಾಷಾಂತರ ಪಾಠ, ಟ್ರಾನ್ಸ್ಲೇಷನ್ ಇರುತ್ತೆ. ಟ್ರಾನ್ಸ್ಲೇಷನ್ ಕೂಡ ಬಹಳ ಸುಲಭವಾಗಿರುತ್ತೆ. ನೀವು ಸಂಸ್ಕೃತದಿಂದ ಕನ್ನಡ, ಕನ್ನಡದಿಂದ ಸಂಸ್ಕೃತಕ್ಕೆ ಟ್ರಾನ್ಸ್ಲೇಷನ್ ಎಲ್ಲ ಮಾಡ್ತೀರಲ್ವಾ, ಅದೇ ರೀತಿಯಲ್ಲಿ ಇದು ಭಾಷಾಂತರ ಪಾಠ. ನೀವು ಟ್ರಾನ್ಸ್ಲೇಷನ್ ಅನ್ನ ಬರಿತೀರಾ. ಮುಂದಿಂದು
ಆಂತರಿಕ ಪರೀಕ್ಷೆಯ ವಿಚಾರವಾಗಿ ಹೇಳಬೇಕು ಅಂದರೆ ನಿಮಗೆ 2 ಆಂತರಿಕ ನಿಬಂಧನೆಗಳು ಅಂದರೆ 2 ಇಂಟರ್ನಲ್ಸ್ ಎಕ್ಸಾಮ್ಸ್ ಇರುತ್ತೆ ಕಾಲೇಜ್ ಕಡೆಯಿಂದ. ಈ ಮೊದಲನೆಯ ಇಂಟರ್ನಲ್ಸ್ಗೆ ನಿಮಗೆ ವರ್ತಮಾನ ಯುಗದ ಮಹಾಪುರುಷ ಮಹಾತ್ಮ ಗಾಂಧಿ ಮತ್ತು ರಾಷ್ಟ್ರಪತಿ ಶ್ರೀ ರಾಜೇಂದ್ರ ಪ್ರಸಾದಸ್ಯ ಜೀವನೋದಂತಹ ಎನ್ನುವಂತಹ 2 ಪಾಠ ಇರುತ್ತೆ ಮೊದಲನೆಯ ಇಂಟರ್ನಲ್ಸ್ಗೆ. ಅಲ್ಲಿ ವ್ಯಾಕರಣ ವಿಭಾಗ ಕೂಡ ಸೇರ್ಕೊಳ್ಳುತ್ತೆ ಮಕ್ಕಳೇ. ಅನಂತರ 2ನೆಯ ಇಂಟರ್ನಲ್ಸ್ನಲ್ಲಿ ತೀರ್ಥಯಾತ್ರಾ ವರ್ಣನಂ ಮತ್ತು ಮಹಾತ್ಮ ಬುದ್ಧ ಮತ್ತೆ ವ್ಯಾಕರಣ ವಿಭಾಗ ಇರುತ್ತೆ. ಈ 2 ಇಂಟರ್ನಲ್ಸ್ ಪರೀಕ್ಷೆಯಲ್ಲಿ ನೀವು ಚೆನ್ನಾಗಿ ಉತ್ತರವನ್ನ ಬರಿಬೇಕಾಗತ್ತೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ. ಅದಾದ ನಂತರ ಆ 2 ಪರೀಕ್ಷೆಗಳ ಆವರೇಜ್ನ ನಿಮಗೆ ಇಂಟರ್ನಲ್ಸ್ ಮಾರ್ಕ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ 2 ಆಂತರಿಕ ಪರೀಕ್ಷೆಗಳನ್ನು ನೀವು ಬರಿಬೇಕಾಗತ್ತೆ. ಈ ರೀತಿಯಾಗಿ ನೀವು ಬರೆದ್ರೆ ನಿಮಗೆ ಅಲ್ಲಿ 20 ಅಂಕಗಳು ಸುಲಭವಾಗಿ ನೀವು ಪಡ್ಕೋಬಹುದು. ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಬರೆದ್ರೆ ಬಹಳ ಸುಲಭ ಇರುತ್ತೆ ಮಕ್ಕಳೇ. ಮುಂದೆ ಪದ್ಯ ಗದ್ಯ ಭಾಗದಿಂದ ನಿಮಗೆ 60 ಅಂಕಗಳು, ವ್ಯಾಕರಣ ವಿಭಾಗದಿಂದ 20 ಅಂಕಗಳು, ಒಟ್ಟು 80 ಅಂಕಗಳು. ಅದಾದ ನಂತರ ಆಂತರಿಕ ನಿಬಂಧನೆ ಅಂದರೆ ನಿಯೋಜಿತ ಪ್ರಬಂಧಕ್ಕೆ 20 ಅಂಕಗಳು, ಒಟ್ಟು 100 ಅಂಕಗಳ ಪ್ರಶ್ನೆ ಪತ್ರಿಕೆ ನಮ್ಮ ಸಂಸ್ಕೃತ ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ, ಮಾದರಿ ಯಾವ ರೀತಿ ಇರುತ್ತೆ ಅಂತ ನಿಮಗೊಂದು ಕುತೂಹಲ ಬರಬಹುದು. ಹಾಗಾಗಿ ಆ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. 4ನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ. ಇಲ್ಲಿ ನಿಮಗೆ 10 ಅಂಕಗಳ ಪ್ರಶ್ನೆಗಳಿರುತ್ತೆ ಮಕ್ಕಳೇ. ಚಾಯ್ಸ್ ಕೂಡ ಇರುತ್ತೆ, ಪ್ರತಿ ಪ್ರಶ್ನೆಗೂ ಕೂಡ ನಿಮಗೆ ಚಾಯ್ಸ್ ಇರುತ್ತೆ. ಇಲ್ಲಿ ಮೊದಲನೇದಾಗಿ ಸಿದ್ಧಾರ್ಥನ ವೈರಾಗ್ಯಕ್ಕೆ ಕಾರಣಗಳೇನು ವಿವರಿಸಿ. ಎಕ್ಸ್ಪ್ಲೈನ್ ದ ರೀಸನ್ಸ್ ಫಾರ್ ಸಿದ್ಧಾರ್ಥಸ್ ವೈರಾಗ್ಯ. ಅಥವಾ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆಯನ್ನು ಕುರಿತು ಒಂದು ಪ್ರಬಂಧವನ್ನ ಬರೆಯಿರಿ. ರೈಟ್ ಅನ್ ಎಸ್ಸೆ ಆನ್ ದ ಲೈಫ್ ಹಿಸ್ಟ್ರಿ ಆಫ್ ಮಹಾತ್ಮ ಗಾಂಧಿ. ಇಲ್ಲಿ ನಿಮಗೆ ಎಷ್ಟು ಅಂಕ ಲಭಿಸುತ್ತೆ? 10 ಅಂಕಗಳು ಲಭಿಸುತ್ತೆ. ಯಾವ್ದಾರ 2 ಪ್ರಶ್ನೆಯಲ್ಲಿ 1 ಪ್ರಶ್ನೆಗೆ ನೀವು ಉತ್ತರವನ್ನ ಬರೀತೀರಾ. ಮುಂದೆ 2ನೆಯ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ವಹಿಸಿದ ಪಾತ್ರವನ್ನ ವಿವರಿಸಿ. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಈ ಪ್ರಶ್ನೆಗಳಿಗೆಲ್ಲ ನೀವು ಯಾವ ಭಾಷೆಯಲ್ಲೇ ಉತ್ತರ ಬರೀತೀರಾ? ನೀವು ಆಯ್ಕೆ ಕನ್ನಡದಲ್ಲಿ ಮಾಡ್ಕೊಂಡಿದ್ರೆ ಕನ್ನಡದಲ್ಲಿ ಉತ್ತರವನ್ನ ಬರೀತೀರಾ, ಇಂಗ್ಲಿಷ್ನಲ್ಲಿ ಬರೆಯುವ ಆಯ್ಕೆ ಮಾಡ್ಕೊಂಡಿದ್ರೆ ಇಂಗ್ಲಿಷ್ನಲ್ಲಿ ಉತ್ತರವನ್ನ ಬರೀತೀರಾ. ಬಹಳ ಸುಲಭವಾಗಿ 10 ಅಂಕಗಳನ್ನ ನೀವು ಪಡಿಬಹುದು. ಅಥವಾ ತೀರ್ಥಯಾತ್ರಾ ವರ್ಣನಂ ಪಠ್ಯದಲ್ಲಿ ಕಂಡುಬರುವಂತೆ ಕಾಶಿ ಕ್ಷೇತ್ರದ ಪ್ರವಾಸವನ್ನ ಕುರಿತು ಪ್ರಬಂಧವನ್ನ ಬರೆಯಿರಿ. ರೈಟ್ ಎನ್ ಎಸ್ಸೆ ಅಬೌಟ್ ದ ಪಿಲಿಗ್ರಿಮೇಜ್ ಟು ಕಾಶಿ ಕ್ಷೇತ್ರ ಆಸ್ ಡಿಪಿಕ್ಟೆಡ್ ಇನ್ ದ ಲೆಸನ್ ತೀರ್ಥಯಾತ್ರಾ ವರ್ಣನಂ. ತೀರ್ಥಯಾತ್ರಾ ವರ್ಣನಂ ಎನ್ನುವಂತಹ ಕಾಶಿ ಪ್ರವಾಸದ ಬಗ್ಗೆ ಪಠ್ಯಪುಸ್ತಕದಲ್ಲಿರುವಂತೆ ಬರಿಬೇಕು. ಅದಕ್ಕೆ ನಿಮಗೆ 10 ಅಂಕಗಳು ಲಭಿಸುತ್ತೆ. ಈ 2 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 1 ಪ್ರಶ್ನೆಗೆ ನೀವು ಉತ್ತರವನ್ನು ಬರೆದ್ರೆ ಸಾಕು. ಮುಂದೆ ನೋಡೋಣ. ಯಾವ ಪಠ್ಯವನ್ನು ಬಿಡದೆ 3 ಸಂದರ್ಭ ಸಹಿತ ವಿವರಿಸಿ. ಆನ್ಯುಟೇಟ್ ಎನಿ 3 ವಿತೌಟ್ ಒಮಿಟಿಂಗ್ ಎನಿ ಟೆಕ್ಸ್ಟ್. ಒಟ್ಟು 9 ಅಂಕಗಳು ನಿಮಗೆ ಲಭಿಸುತ್ತೆ. 5 ಪ್ರಶ್ನೆಗಳಿರುತ್ತೆ ಮಕ್ಕಳೇ. ಎಷ್ಟು ಪ್ರಶ್ನೆಗಳಿರುತ್ತೆ? 5 ಪ್ರಶ್ನೆಗಳಿರುತ್ತೆ. 5ರಲ್ಲಿ ಯಾವುದಾದ್ರೂ 3 ಪ್ರಶ್ನೆಗೆ ಉತ್ತರವನ್ನು ನೀವು ಬರೆದ್ರೆ 3 × 3 9 ಅಂಕಗಳು ನಿಮಗೆ ಬಹಳ ಸುಲಭವಾಗಿ ಲಭಿಸುತ್ತೆ. ಮುಂದಿನದು ಕನ್ನಡಕ್ಕೆ ಭಾಷಾಂತರಿಸಿ. ಟ್ರಾನ್ಸ್ಲೇಟ್ ಇಂಟು ಇಂಗ್ಲಿಷ್. ಇಲ್ಲಿ ನಿಮಗೆ ಸಂಸ್ಕೃತದಲ್ಲಿ ವಾಕ್ಯಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ಮಕ್ಕಳೇ, 4 ಪಾಠದಿಂದನೇ ಆರಿಸ್ಕೊಟ್ಟಿರ್ತಾರೆ ಈ ವಾಕ್ಯಗಳನ್ನ. 4 ಪಾಠಗಳಲ್ಲಿ ಯಾವುದಾದ್ರೂ 1 ಪಾಠದಿಂದ ನಿಮಗೆ ಈ ಸಂಸ್ಕೃತ ವಾಕ್ಯಗಳನ್ನ ಆರಿಸ್ಕೊಟ್ಟಿರ್ತಾರೆ. ಇದನ್ನ ನೀವು ಕನ್ನಡಕ್ಕೆ ಅಥವಾ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡ್ತೀರಾ. ಯಾವ ಭಾಷೆಗೆ ಮಾಡ್ತೀರಾ? ಕನ್ನಡಕ್ಕೆ ಅಥವಾ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡ್ತೀರಾ. ಇದು ಮಾಡಿದ್ರೆ ನಿಮಗೆ ಸುಲಭವಾಗಿ ಎಷ್ಟು ಅಂಕಗಳು ಲಭಿಸುತ್ತೆ? 5 ಅಂಕಗಳು ಸುಲಭವಾಗಿ ಲಭಿಸುತ್ತೆ. ಮುಂದೆ ಈ ಗದ್ಯ ಭಾಗವನ್ನ 3ನೇ ಒಂದು ಭಾಗಕ್ಕೆ ಸಂಕ್ಷೇಪಗೊಳಿಸಿ ಸೂಕ್ತ ಶೀರ್ಷಿಕೆಯೊಂದನ್ನ ನೀಡಿರಿ. 14 ಅಂಕಗಳ ಪ್ರಶ್ನೆ, ಬಹಳ ಸುಲಭವಾಗಿರುತ್ತೆ. ರೆಡ್ಯೂಸ್ ದ ಪ್ಯಾರಾಗ್ರಾಫ್ ಟು 1/3 ಆಫ್ ಇಟ್ಸ್ ಲೆಂತ್ ಅಂಡ್ ಸಜೆಸ್ಟ್ ಎ ಸೂಟಬಲ್ ಟೈಟಲ್. ಈಗ ನಾನು ಹೇಳಿದಂತೆ ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ನ ಓದ್ಕೊಳ್ತೀರಾ. ಆ ಪ್ಯಾಸೇಜ್ ಎಷ್ಟು ದೊಡ್ಡದು ಕೊಟ್ಟಿರ್ತಾರೋ ಅದನ್ನ 1/3 ಅಂದ್ರೆ 3ನೇ ಒಂದು ಭಾಗವನ್ನ ಮಾಡಿ ವಿಚಾರಕ್ಕೆ ಒಂದು ಶೀರ್ಷಿಕೆಯ ಹೆಸರನ್ನ ಕೊಡಬೇಕು. ಶೀರ್ಷಿಕೆಯ ಹೆಸರನ್ನ ಕೊಟ್ಟರೆ ನಿಮ್ಗೆ ಎಷ್ಟು ಅಂಕಗಳು ಲಭಿಸುತ್ತೆ ಮಕ್ಕಳೇ? 14 ಅಂಕಗಳು ಸುಲಭವಾಗಿ ಲಭಿಸುತ್ತೆ. ನೋಡಿ, ಇಷ್ಟು ಸುಲಭವಾಗಿದೆ ನಮ್ಮ ಸಂಸ್ಕೃತ ಪ್ರಶ್ನೆ ಪತ್ರಿಕೆ. ಆಯ್ತಾ? ಅದಾದ ನಂತರ ಭವತಃ ಶಾಲಾ ಪ್ರವಾಸಾರ್ಥಂ ಧನಂ ಪ್ರಾರ್ಥಯಿತ್ವಾ ಪಿತರಂ ಪ್ರತಿ ಸಂಸ್ಕೃತೆ ಪತ್ರಮೇಕಂ ಲಿಖತ. ಶಾಲಾ ಪ್ರವಾಸದ ವಿಚಾರವಾಗಿ ಹಣವನ್ನ ನಿಮ್ಮ ತಂದೆಯಲ್ಲಿ ಕೇಳಿಕೊಂಡು ಒಂದು ಪತ್ರವನ್ನ ಬರೆಯಿರಿ ಅಂತ ಹೇಳಿ 8 ಅಂಕಗಳು ಲಭಿಸುತ್ತೆ ಮಕ್ಕಳೇ. ಈ ಪತ್ರ ಲೇಖನವನ್ನ ನೀವು ಬರೆದ್ರೆ ನೋಡಿ ಎಷ್ಟು ಸುಲಭವಾಗಿದೆ ಪ್ರಶ್ನೆ ಪತ್ರಿಕೆ.
ಅದಾದ ನಂತರ ಏಕಂ ಅಧಿಕೃತ್ಯ ಸಂಸ್ಕೃತೆ ಪ್ರಬಂಧಂ ಲಿಖತ. ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಯಾವುದಾದರೂ ಒಂದು ಪ್ರಶ್ನೆಯನ್ನ ಆಯ್ಕೆ ಮಾಡಿಕೊಂಡು ನೀವು ಸಂಸ್ಕೃತದಲ್ಲಿ ಎಸೆ ರೈಟಿಂಗ್ ಯಾವ ಪ್ರಬಂಧ ಲೇಖನವನ್ನ ಬರೆದ್ರೆ ನಿಮ್ಗೆ ಎಷ್ಟು ಅಂಕಗಳು ಲಭಿಸುತ್ತೆ? 8 ಅಂಕಗಳು ಸುಲಭವಾಗಿ ಲಭಿಸುತ್ತೆ ಮಕ್ಕಳೇ. ಬಹಳ ಸುಲಭವಾಗಿದೆ ನೋಡಿ. ನಂತರ ಒಂದನ್ನು ಕುರಿತು ಕನ್ನಡದಲ್ಲಿ ಪ್ರಬಂಧವನ್ನ ಬರೆಯಿರಿ. 3 ಪ್ರಶ್ನೆ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದಕ್ಕೆ ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ರೈಟ್ ಅನ್ ಎಸ್ಸೆ ಇನ್ ಇಂಗ್ಲಿಷ್ ಆರ್ ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಉತ್ತರವನ್ನ ಬರೀತೀರಾ. 8 ಅಂಕಗಳು ನಿಮಗೆ ಲಭಿಸುತ್ತೆ. ಜನಸಂಖ್ಯಾ ವೃದ್ಧಿ, ಗಣಕಯಂತ್ರ, ಭಾರತೀಯ ಸಂಸ್ಕೃತಿ ಬಗ್ಗೆ ಕೊಟ್ಟಿದ್ದಾರೆ. ಇದಕ್ಕೆ ನಿಮ್ಗೆ ಎಷ್ಟು ಅಂಕ ಲಭಿಸುತ್ತೆ ಬರೆದ್ರೆ? 8 ಅಂಕಗಳು ಸುಲಭವಾಗಿ ಲಭಿಸುತ್ತೆ. ಮುಂದಿನದು ಸಂಸ್ಕೃತಕ್ಕೆ ಭಾಷಾಂತರಿಸಿ, ಟ್ರಾನ್ಸ್ಲೇಟ್ ಇಂಟು ಸಾಂಸ್ಕ್ರಿಟ್. ಅವಾಗ ಸಂಸ್ಕೃತದಿಂದ ಇಂಗ್ಲಿಷ್ ಅಥವಾ ಕನ್ನಡಕ್ಕೆ ಭಾಷಾಂತರಿಸಿ ಅಂತ ಕೊಟ್ಟಿದ್ರು. ಇಲ್ಲಿ ನಿಮಗೆ ವಿಚಾರವನ್ನ ಕೊಟ್ಟಿರ್ತಾರೆ ಕನ್ನಡ ಮತ್ತೆ ಇಂಗ್ಲಿಷ್ನಲ್ಲಿ. ಇದನ್ನ ನೀವು ಯಾವ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ? ಸಂಸ್ಕೃತ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ. ಒಟ್ಟು ಎಷ್ಟು ಅಂಕಗಳು ಲಭಿಸುತ್ತೆ ನಿಮಗೆ? 8 ಅಂಕಗಳು ಸುಲಭವಾಗಿ ಲಭಿಸುತ್ತೆ. ನೋಡಿ ಮಕ್ಕಳೇ, ಎಷ್ಟು ಸುಲಭವಾಗಿದೆ ನಿಮ್ಮ 4ನೇ ಸೆಮಿಸ್ಟರ್ ಸಂಸ್ಕೃತ ಪ್ರಶ್ನೆ ಪತ್ರಿಕೆ ಅಂತ. ಇದಕ್ಕೆ ನಿಮಗೆ ಒಟ್ಟು ಎಷ್ಟು ಅಂಕ ಲಭಿಸುತ್ತೆ? 8 ಅಂಕಗಳು ಸುಲಭವಾಗಿ ಲಭಿಸುತ್ತೆ. ಈ ರೀತಿಯಾಗಿ ನಿಮಗೆ 4ನೇ ಸೆಮಿಸ್ಟರ್ ಪಠ್ಯಪುಸ್ತಕ ಮತ್ತು ಆ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ ಎಲ್ಲ ವಿಚಾರಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತು ಆಂತರಿಕ ಪರೀಕ್ಷೆಯ ವಿಚಾರವನ್ನು ತಿಳಿಸಿದ್ದೀನಿ. ಹಾಗೂ ನಿಮ್ಮ 4ನೇ ಸೆಮಿಸ್ಟರ್ ಪ್ರಶ್ನೆ ಪತ್ರಿಕೆಯ ಮಾದರಿ ಯಾವ ಥರ ಇರುತ್ತೆ ಅಂತ ನಾನು ಇವತ್ತು ತೋರಿಸ್ಕೊಟ್ಟಿದ್ದೀನಿ ಈ ಪರಿಚಯ ತರಗತಿಯಲ್ಲಿ. ಹಾಗಾಗಿ ಈ ಪರಿಚಯ ತರಗತಿ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಮಕ್ಕಳೇ. ಹಾಗಾಗಿ ಮುಂದಿನ ತರಗತಿಯಲ್ಲಿ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.